ಸಮುದ್ರಗಿರಿ ಎನ್ನುವ ಗ್ರಾಮದಲ್ಲಿ ಯಾದಗಿರಿ ಎನ್ನುವ 30 ವರ್ಷದ ನೀಚನಿದ್ದ. ಹಣದ ಆಸೆ ಹಿಡಿದವನು. ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಕೆಟ್ಟ ಕೆಲಸ ಮಾಡುವವನು. ಅವನು ಕೊಲೆ ಮಾಡ್ಲಿಕ್ಕೆ ಕೂಡ ಅಂಜೋದಿಲ್ಲ. ಅವನು ದಾರಿಯಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ಮನೆಯೊಳಗೆ ಓಡಿ ಹೋಗ್ತಾ ಇದ್ರು. ಅವನನ್ನು ನೋಡಿ ಬಾಗಿಲನ್ನು ಹಾಕೊಳ್ತಾ ಇದ್ರು. ಅಂತವನ ಬಳಿ ಸುರೇಖ ಬಂದು ಹಣವನ್ನು ಕೊಟ್ಲು. ಬಂದು ಯಾದಗಿರಿ ಹಣವನ್ನು ನೋಡಿ ಏನ್ ಮಾಡ್ಬೇಕು? ಸ್ಟ್ಯಾಂಡ್ ಹತ್ರ ಚಂದ್ರಿಕಾ ಅಂಗಡಿ ಹಾಕೊಂಡು ಚೆನ್ನಾಗಿ ಹಣ ಸಂಪಾದನೆ ಮಾಡ್ತಾ ಇದ್ದಾಳೆ. ಅದರಿಂದ ಚಂದ್ರಿಕಾನ ನಾನು ಅಲ್ಲಿಂದ ಓಡಿಸ್ಬೇಕು ಅಷ್ಟೇ ತಾನೇ? ಅಷ್ಟೇ. ಅವಳು ಅಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಆ ಜಾಗನ ನಾನ್ ತಗೋತೀನಿ. ಮೇಲೆ ನಿನಗೂ ಕೂಡ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಲ್ವಾ? ನನಗೆ ಇವಾಗ ಈ ಹಣ ಸಾಕಾಗ್ಲಿಲ್ಲ. ಇವಾಗ ಸದ್ಯಕ್ಕೆ ಈ ಹಣ ಇಟ್ಕೊಳ್ಳಿ. ಕೆಲ್ಸ ಎಲ್ಲ ಮುಗ್ದಾದ್ಮೇಲೆ ಆಮೇಲೆ ಕೊಡ್ತೀನಿ. ಯಾದಗಿರಿ ಅಲ್ಲಿಂದ ಹೊರಟ. 22 ವರ್ಷದ ಚಂದ್ರಿಕಾ ಅಜ್ಜಿಯಾದ ಶಾರದನ್ ಜೊತೆ ಸೇರಿ ಆ ಊರಲ್ಲಿದ್ಲು. ಬಸ್ ಸ್ಟ್ಯಾಂಡ್ ಹತ್ರ ಹೂವಿನ ವ್ಯಾಪಾರವನ್ನು ಮಾಡ್ತಾ ಇದ್ರು. ಪಟ್ಟಣದಲ್ಲಿ ಕೆಲಸ ಮಾಡುವ ಅವಳ ತಂಗಿಯಾದ ಹರಿತನಿಗೆ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ಕೊಡ್ಬೇಕು ಅಂತ ಚಂದ್ರಿಕಾ ಹಣವನ್ನು ಪ್ರತಿದಿನ ಕೂಡಿಡ್ತಾ ಇದ್ಲು. ಅವಾಗ ನೋಡಿದ್ರು ತಂಗಿ ತಂಗಿ ಅಂತ ತಂಗಿ ಬಗ್ಗೆನೆ ಆಲೋಚನೆ ಮಾಡ್ತಾ ಇರ್ತೀಯಲ್ವಾ ಚಂದ್ರಿಕಾ? ಸ್ವಲ್ಪ ಆದ್ರೂ ನಿನ್ ಬಗ್ಗೆನೆ ಆಲೋಚನೆ ಮಾಡ್ಕೊಳ್ಳೆ. ಅಯ್ಯೋ ಅಜ್ಜಿ, ನನಗೋಸ್ಕರ ಆಲೋಚನೆ ಮಾಡ್ಲಿಕ್ಕೆ ನೀವಿದ್ದೀರಲ್ವಾ? ಈ ಅಜ್ಜಿ ನಿನಗೋಸ್ಕರ ಏನ್ ಆಲೋಚನೆ ಮಾಡ್ತೀನಿ ಅಂತ ನಿನಗ್ ಗೊತ್ತಿಲ್ವಮ್ಮ? ಅಜ್ಜಿ, ನೀವು ನನ್ ಮದ್ವೆಗೋಸ್ಕರ ಏನೇನ್ ಮಾಡ್ತೀರಾ ಅಂತ ಅರ್ಥ ಮಾಡ್ಕೊಳಕ್ ಆಗದಷ್ಟು ಪೆದ್ದಿ ಅಲ್ಲ ಅಜ್ಜಿ ನಾನು. ನೀವು ಕೂಲಿ ಕೆಲ್ಸಕ್ಕೆ ಹೋಗಿ ಹಣವನ್ನು ಯಾರ್ ಜೊತೆ ಕೂಡಿ ಇಡ್ತೀರಾ ಅಂತ ನನಗೆ ಎಲ್ಲಾ ವಿಷಯನೂ ಗೊತ್ತಜ್ಜಿ. ನಿನ್ ಮದ್ವೆ ಮಾಡ್ಕೊಳಮ್ಮ. ನಿನ್ ಮದ್ವೆನ ನೋಡಿ ಕಣ್ಮುಚ್ಕೋತೀನಿ ಅಂತೀಯಾ? ನನ್ಗೆ ಇಷ್ಟ ಇಲ್ಲ ಅಜ್ಜಿ. ಅದಕ್ಕೇನೆ ಮೊದ್ಲು ನನ್ ತಂಗಿಗೆ ಮದ್ವೆ ಮಾಡ್ಬೇಕು, ಆಮೇಲೆ ನಾನ್ ಮದ್ವೆ ಮಾಡ್ಕೋಬೇಕು. ಆವಾಗ ತನಕ ನೀವು ಕಣ್ಮುಚ್ಚದೆ ಇರ್ಬೇಕು. ಅದಕ್ಕೇನೆ ನಾನು ಹಠ ಮಾಡ್ತಿರೋದು. ನಾನು ಕೂಲಿ ಕೆಲ್ಸಕ್ಕೆ ಹೋದ್ರೆ ನೀನು ಬಸ್ ಸ್ಟ್ಯಾಂಡ್ ಹತ್ರ ವ್ಯಾಪಾರ ಮಾಡ್ಕೊಂಡು ಅಲ್ಲೇ ಇರು, ಅಲ್ಲೇ ಬರ್ತೀನಿ. ಹುಷಾರಾಗಿ ಹೋಗಮ್ಮ. ಹಾಗೇಂತೇಳಿ ಶಾರದಮ್ಮ ಹೊರಟ್ರು. ಚಂದ್ರಿಕಾ ಬಸ್ ಸ್ಟ್ಯಾಂಡ್ ಅಲ್ಲಿರುವ ಹೂವಿನ ಅಂಗಡಿ ಹತ್ರ ಹೂವನ್ನು ಮಾರ್ಲಿಕ್ಕೆ ಅಂತ ಬಂದ್ಲು. ಚಂದ್ರಿಕಾ ಪಟ್ನದಲ್ಲಿ ಸಾಫ್ಟ್ವೇರ್ ಜಾಬ್ ಅನ್ನು ಮಾಡಿಕೊಂಡು ಪ್ರತಿ ತಿಂಗಳು ಅವಳಿಗೆ ಬರುವಂತಹ ಸಂಬಳದಲ್ಲಿ ತನ್ನ ಅಕ್ಕನಿಗೋಸ್ಕರ ಸ್ವಲ್ಪ ಹಣವನ್ನು ಯಾರಿಗೂ ಗೊತ್ತಿಲ್ಲದೆ ಕೂಡಿಡ್ತಾ ಇದ್ಲು. ಆ ದಿನ 3 ತಿಂಗಳಿಂದ ತನ್ನನ್ನು ಪ್ರೀತಿ ಮಾಡುವಂತಹ ಅರವಿಂದನ್ನು ನೋಡ್ಲಿಕ್ಕೆ ಬಂದ್ಲು. ಅವರಿಬ್ಬರು ಸೇರಿ ಕಾಫಿ ಶಾಪಲ್ಲಿ ಕಾಫಿಯನ್ನು ಕುಡಿದ್ರು. ಇಲ್ಲಿ ನೋಡಿ ಮಿಸ್ಟರ್ ಅರವಿಂದ್, ಹರಿತಾ ಅರವಿಂದ್. ನಾನಿನ್ನೂ ನಿಮ್ ಪ್ರೀತಿನ ಒಪ್ಕೊಂಡಿಲ್ಲ. ಅಷ್ಟು ಬೇಗ ಹೆಸರು ಕರಿಬೇಡಿ. ನನ್ನ ಪ್ರೀತಿ ಮಾಡಿದ್ರು ಮಾಡದಿದ್ರು ನನ್ನ ಹೆಸರು ಹರಿತಾ ಅರವಿಂದ್. ನನ್ನ ಹೆಸರು ಮುಂದೆ ಹರಿತನ ಹೆಸರು ಯಾವಾಗ್ಲೂ ಇರುತ್ತೆ. ನಾನು ಯಾವಾಗ್ಲೂ ಹರಿತಾ ಅರವಿಂದೇ. ಸುಮ್ನೆ ಹುಚ್ಚನ ಹಾಗೆ ಮಾತಾಡ್ಬೇಡ ಅರವಿಂದ್. ನಾನು ನಿನ್ನ ಮಾತ್ರ ಅಲ್ಲ, ಯಾವತ್ತೂ ಯಾವನನ್ನು ಕೂಡ ನಾನು ಪ್ರೀತಿ ಮಾಡೋದಿಲ್ಲ. ಆ ವಿಷಯನ ನಿನ್ಗೆ ಹೇಳಿದ್ರೆ ಯಾಕೆ ನಿನ್ಗೆ ಅರ್ಥನೇ ಆಗಲ್ಲ? ನೋಡು ಹರಿತಾ, ಪ್ರೀತಿ ಮಾಡೋದು ಮಾಡದೇ ಇರುವುದು ನಿನ್ನ ಇಷ್ಟ ಆಗಿರ್ಬೋದು. ಆದ್ರೆ ನನ್ನ ಯಾಕೆ ಪ್ರೀತಿ ಮಾಡಿಲ್ಲ ಅಂತ ನಾನು ಯಾವತ್ತೂ ಕೂಡ ನಿನ್ಗೆ ಹಿಂಸೆನೆ ಮಾಡೋದಿಲ್ಲ. ಆದ್ರೆ ನಾನ್ ಮಾತ್ರ ಯಾವಾಗ್ಲೂ ನಿನ್ನ ಪ್ರೀತಿ ಮಾಡ್ಕೊಂಡೇ ಇರ್ತೀನಿ. ಯಾವ ಜನ್ಮದಲ್ಲೂ ನೀನೇ ನನ್ನ ಹೆಂಡ್ತಿ. ನೀನ್ ಮಾತ್ರ ನನ್ ಗಂಡ ಆಗಲ್ಲ. ಪರವಾಗಿಲ್ಲ, ನಾನ್ ನಿನ್ ಲವ್ವರ್ ಆಗಿರ್ತೀನಿ. ಅದು ಸಿನಿಮಾದಲ್ಲಿ ಮಾತ್ರ ಡೈಲಾಗ್. ಅದು ಆ ಡೈಲಾಗ್ ಚೆನ್ನಾಗಿದೆ ಅಂತಾನೆ ಎಲ್ಲ ಆಟೋ ಹಿಂದೆ ಹಾಕೋದು. ನನಗೆ ಒಂದು ದೊಡ್ಡ ಕರ್ತವ್ಯ ಇದೆ. ನನಗ್ ಗೊತ್ತು. ಆ ಕರ್ತವ್ಯದ ಹೆಸರು ಚಂದ್ರಿಕಾ, ಹೌದು ತಾನೇ? ಆಗ ಹರಿತಾ ಆಶ್ಚರ್ಯದಿಂದ, ನನ್ನ ಅಕ್ಕನ ಹೆಸರು ನಿನಗೆಂಗ್ ಗೊತ್ತು? ಹರಿತಾ, ಹರಿತಾ, ನಾನ್ ನಿನ್ನ ಪ್ರೀತಿ ಮಾಡೋದು ನಿನ್ನ ಮೇಕಪ್ ಇಲ್ದೇ ಇರುವ ನಿನ್ನ ಸೌಂದರ್ಯ, ನಿನ್ನ ಪ್ರೀತಿ ತುಂಬಿದ ನಗು, ಸಹಜವಾಗಿರುವ ನಿನ್ನ ಮುಗ್ಧ ಮನಸ್ಸು, ನಿನ್ನ ಅಕ್ಕನಿಗೋಸ್ಕರ ನೀನು ಮಾಡುವ ತಪಸ್ಸಿಗೋಸ್ಕರ. ಯಾವಾಗಿದ್ರೂ ತನ್ನ ಮೊಮ್ಮಗು ಕೈಯಿಂದ ಒಂದು ತುತ್ತು ಅನ್ನ ತಿನ್ಬೇಕು ಅಂತ ಕಾಯ್ತಾ ಇರುವ ನಿನ್ನ ಅಜ್ಜಿಗೋಸ್ಕರ. ಹಾಗಾದ್ರೆ ನನ್ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದೆ. ಪ್ರಕಾರ ಪ್ರೀತಿ ಮಾಡೋದು ಅಂದ್ರೆ ಹುಡುಗಿನ ಪ್ರೀತಿ ಮಾಡೋದ್ ಮಾತ್ರ ಅಲ್ಲ, ಅವಳ ಕಷ್ಟ ಸುಖ ಎಲ್ಲವನ್ನು ಪ್ರೀತಿ ಮಾಡೋದು. ಪ್ರೀತಿ ಮಾಡುವ ಹುಡುಗಿಯ ಕಣ್ಣೀರಿರ್ಬೋದು, ಇಷ್ಟ ಇರ್ಬೋದು, ಕಷ್ಟ ಇರ್ಬೋದು, ಎಲ್ಲವನ್ನು, ನಿನ್ನ ಇಷ್ಟವನ್ನೆಲ್ಲ ಪ್ರೀತಿ ಮಾಡ್ತೀನಿ, ಪ್ರೀತಿ ಮಾಡ್ತಾನೆ ಇರ್ತೀನಿ. ಆ ಮಾತು ಕೇಳಿ ಹರಿತಾ ಏನು ಮಾತನಾಡಲಿಲ್ಲ. ಹರಿತಾ ಅರವಿಂದ್ನ ನೋಡ್ಕೊಂಡೇ ಕೂತಿದ್ಲು. ಹರಿತಾ, ನಾನೊಂದು ಮಾತು ಹೇಳ್ತೀನಿ ಕೇಳು. ನೀನು ಯಾವಾಗ ಬೇಕಾದ್ರೂ ನನ್ನ ಲೈಫ್ ಪಾರ್ಟ್ನರ್ ಆಗಿ ಜಾಯಿನ್ ಆಗ್ಬೋದು. ನಿನ್ನ ಪ್ರೀತಿಗೋಸ್ಕರ ಮಾತ್ರ ಅಲ್ಲ, ನಿನ್ನ ಕಷ್ಟವನ್ನು ಎಲ್ಲವನ್ನು ನನ್ ಜೊತೆ ಹಂಚ್ಕೋಬಹುದು. ಜೊತೆ ನನ್ ಜೊತೆ ಮಾತಾಡಿದ್ದು ತುಂಬಾ ಸಂತೋಷ ಹರಿತಾ. ಐ ಲವ್ ಯು. ಹಾಗೆ ತಾನು ತಂದಂತಹ ಹೂವನ್ನು ಅಲ್ಲೇ ಇಟ್ಟು ಹೊರಟೋದ. ಹೀಗೆ ಹರಿತಾ ನೋಡ್ತಾ ಇದ್ದಂಗೆ ವೇಟರ್ ಬಂದು ಬಿಲ್ಲನ್ನು ಕೊಟ್ಟ. ಮೇಡಮ್, ಇಷ್ಟೊತ್ತು ನಿಮ್ ಮುಂದೆ ಕೂತಿದ್ರಲ್ವಾ, ಅವ್ರ ಜೊತೆ ಹಣ ಇಲ್ಲ, ನೀವು ಕೊಡ್ತೀರಾ ಅಂತ ಹೇಳಿ ಹೋದ್ರು ಮೇಡಮ್. ಆ ಮಾತು ಕೇಳಿ ಹರಿತನಿಗೆ ಕೋಪ ಬಂತು. ಓಹೋ, ತುಂಬಾ ಡೈಲಾಗ್ ಮಾತ್ರ ಮಾತಾಡ್ತಾರೆ,
ಆದ್ರೆ ಹಣ ಮಾತ್ರ ಇಲ್ವೇ ಇಲ್ವಾ? ಕೋಪದಿಂದ ಬಿಲ್ಲನ್ನು ಕಟ್ಟಿ ಅಲ್ಲಿದ್ದ ಹೊರಟೋದ್ಲು. ಯಾದಗಿರಿ ಚಂದ್ರಿಕನ ಬಳಿ ಬಂದ. ಚಂದ್ರಿಕಾ ಯಾದಗಿರಿನ ನೋಡಿದ್ಲೇ ಹೊರತು ಭಯ ಪಡ್ಲಿಲ್ಲ. ನೋಡು ಚಂದ್ರಿಕಾ, ನಾಳೆಯಿಂದ ಇಲ್ಲಿ ನೀನು ಹೂವಿನ ಅಂಗಡಿಯನ್ನು ಹಾಕ್ಲೇಬಾರ್ದು. ಆ ಮಾತ್ನ ನೀನ್ ಹೇಳ್ಬೇಡ ಯಾದಗಿರಿ. ಏಯ್, ನನ್ನ ಹೆಸರು ಬೇರೆ ಕರಿತೀಯಾ? ನಿನ್ನ ಸಾವು ನನ್ನ ಕೈಯಲ್ಲೇ ಇದೆ. ನೀನು ಏನ್ ಬೇಕಾದ್ರೂ ಮಾಡ್ಕೊ, ನನ್ಗೇನ್ ಭಯ ಇಲ್ಲ. ಹೌದಾ? ಅದು ಹೇಗೆ ಅಂತ ನಾನ್ ನೋಡ್ತೀನಿ. ಆಗ ಯಾದಗಿರಿಗೆ ಕೋಪ ಬಂದು ಚಂದ್ರಿಕನ ಅಂಗಡಿಯನ್ನು ತಳ್ದ. ಅಷ್ಟೇ, ಚಂದ್ರಿಕಾ ಕೆಳಗೆ ಬಂದು ಬಿದ್ಲು. ಯಾದಗಿರಿ ನಗ್ತಾ ಇದ್ದ. ಚಂದ್ರಿಕಾ ಕೋಪದಿಂದ ಎದ್ದು ಯಾದಗಿರಿಯ ಕೆನ್ನೆಗೆ ಬಾರಿಸಿದ್ಲು. ಯಾದಗಿರಿಯ ಒಂದು ಹಲ್ಲು ಅವನ ಕೈಯಲ್ಲೇ ಸಿಕ್ಕಾಕೊಳ್ತು. ಅಷ್ಟೇ, ಅವನು ಚಂದ್ರಿಕನ ಒಡೆಯಲು ಕೈ ಎತ್ತಿದ. ಅಷ್ಟರಲ್ಲಿ ಚಂದ್ರಿಕನ ಅಜ್ಜಿ ಬಂದ್ರು. ನೋಡಪ್ಪ ಯಾದಗಿರಿ, ನಿನ್ ಬಗ್ಗೆ ಚಂದ್ರಿಕನ ಗೊತ್ತಿಲ್ಲ. ಅವಳು ಮಾಡಿದ್ದು ತಪ್ಪೆ, ದಯವಿಟ್ಟು ಅವಳನ್ನ ಕ್ಷಮಿಸಪ್ಪ. ಹಾಗೆ ಅಂತ ತುಂಬಾನೇ ಬೇಡಿಕೊಂಡ್ರು. ಅಜ್ಜಿ, ಯಾಕೆ ಅಜ್ಜಿ ಅವನ್ ಜೊತೆ ಹೋಗಿ ಬೇಡ್ತಾ ಇದ್ದೀರಾ? ಸುಮ್ನಿರಿ ಅಜ್ಜಿ, ಅವ್ನ್ ಏನ್ ಮಾಡ್ತಾನೆ ಅಂತ ನೋಡೋಣ. ನನ್ನೇ ಅವನು ಇವನು ಅಂತೀಯ? ನನ್ನ ದುರಂಕಾರನ ಹೇಗೆ ತಗ್ಗಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ನನ್ನಿಂದ ಏನು ಮಾಡಕ್ಕಾಗಲ್ಲ. ಯಾದಗಿರಿ ಕೋಪದಿಂದ ದೇವಸ್ಥಾನದ ಒಳಗೆ ಹೋದ. ಜೋರಾಗಿ, ಪುರೋಹಿತರೇ! ಅವನ ಧ್ವನಿಯನ್ನು ಕೇಳಿದ ತಕ್ಷಣ ಪುರೋಹಿತರು ವೇಗವಾಗಿ ಬೈರಲ್ಲಿ ಬಂದ್ರು. ಭಯದಿಂದ, ನಾನು ಏನ್ ತಪ್ಪು ಮಾಡ್ಲಿಲ್ಲಯ್ಯ. ದಿನಕ್ಕೆ 50 ರೂಪಾಯಿ ಕೇಳಿದ್ರಿ, ಕೊಡ್ತಾ ಇದ್ದೀನಲ್ವಾ? ಅದು ಬಿಟ್ರೆ ನನ್ ಜೊತೆ ಹಣ ಇಲ್ಲಯ್ಯ. ದಯವಿಟ್ಟು ನನ್ನ ಬಿಟ್ಬಿಡಿ ಅಯ್ಯ. ಏ ಪುರೋಹಿತ, ದೇವಸ್ಥಾನದ ಒಳಗೆ ಹೋಗಿ ದೇವರ ಮೇಲೆ ಇರುವ ತಾಳಿ ತಗೊಂಬ. ಆ ಚಂದ್ರಿಕನಿಗೆ ಕಟ್ಟಿ ಅವಳ ಅಹಂಕಾರನ ಇಳಿಸ್ತೀನಿ. ಅವಾಗ ಚಂದ್ರಿಕಾ ನನಗೆ ಸೇವೆ ಮಾಡ್ಕೊಂಡಿರ್ತಾಳೆ. ಹೋಗಿ ಆ ತಾಳಿ ತಗೊಂಬ. ಅಯ್ಯೋ ಬೇಡಪ್ಪ, ಅವಳು ತುಂಬಾ ಪಾಪದ ಹುಡುಗಿ. ಅವಳ ಜೀವನನ ಹಾಳು ಮಾಡ್ಬೇಡ. ಅವಳೇನೋ ಕೋಪದಲ್ಲಿ ಮಾತಾಡಿರ್ತಾಳೆ. ಪಾಪ, ಆ ಹುಡುಗಿಯ ಜೀವನವನ್ನು ದಯವಿಟ್ಟು ನಾಶ ಮಾಡ್ಬೇಡ. ಇಲ್ಲ ಪುರೋಹಿತರೆ, ಅವಳೇನೋ ಪಾಪದ ಹುಡುಗಿ ಅಲ್ಲ, ದುರಂಕಾರಿ. ನನ್ ಕೆನ್ನೆಗೆ ಬಾರಿಸಿದಾಳೆ. ನೋಡಿ ಹೇಗೆ ಕೆನ್ನೆ ಕೆಂಪಾಗಿದೆ ಅಂತ. ಅವಳನ್ನ ನಾನು ಸುಮ್ನೆ ಬಿಡೋದಿಲ್ಲ. ಹೋಗಿ ತಾಳಿನ ತಗೊಂಬ. ನನ್ ಕೋಪಕ್ಕೆ ಹಾಳಾಗ್ಬೇಡ. ಪುರೋಹಿತರು ಅಲ್ಲಿಂದ ಹೊರಟೋದ್ರು. ಯಾದಗಿರಿ ಕೋಪದಿಂದ, ನಾನಂದ್ರೆ ಈ ಊರಿನವರೆಲ್ಲ ಭಯಪಡ್ತಾ ಇದ್ದಾರೆ, ಅಂಥದ್ರಲ್ಲಿ ಇವಳು ನನ್ನೇ ಹೊಡಿತಾಳಾ? ಕುತ್ತಿಗೆಗೆ ಈ ತಾಳಿನ ಕಟ್ಟಿ ಅವಳ ಕೈಯಾರೆ ನಾನು ಸೇವೆಗಳನ್ನ ಮಾಡಿಸ್ಕೋತೀನಿ. ಇದೇ ಚಂದ್ರಿಕಾ, ನಾನ್ ನಿನ್ಗೆ ಕೊಡುವಂತಹ ಜೀವನದ ಶಿಕ್ಷೆ. ಕೊಡುವ ಹಿಂಸೆನ ತಡಿಲಿಕ್ಕಾಗದೆ ನೀನೇ ನನ್ನ ಕೊಂದ್ಬಿಡು ಅಂತ ಗೆಂಜ್ತೀಯ. ಆವಾಗ ಇದೆ ನಿಜವಾದ ರಿಯಲ್ ಸ್ಟೋರಿ. ಹೀಗೆ ತುಂಬಾನೇ ಕೋಪ ಪಡ್ತಿದ್ದ. ಚಂದ್ರಿಕಾ ಸ್ವಲ್ಪ ಸಮಯದ ನಂತರ ಅವಳ ಅಂಗಡಿಯನ್ನು ಸರಿಪಡಿಸಿಕೊಂಡ್ಲು. ಯಾಕಮ್ಮ ನಿನ್ಗೆ ಇಷ್ಟೊಂದು ಕಷ್ಟ? ನಾನು ಬೇಕು ಅಂತ ಅವನ ಜೊತೆ ಜಗಳ ಮಾಡಿಲ್ಲ ಅಜ್ಜಿ. ಅವನೇ ನನ್ನ ಹತ್ರಕ್ಕೆ ಬಂದ. ಈ ಹೂ ಅಂಗಡಿಯನ್ನು ತೆಗಿಬೇಕು ಅಂತ ಹೇಳ್ದ. ನಾನು ಆಗೋದಿಲ್ಲ ಅಂತ ಹೇಳ್ದೆ. ಗಾಡಿನ ತಳ್ಳದ, ನಾನು ಬಿದ್ಬಿಟ್ಟೆ. ಅದಕ್ಕೆ ನನ್ಗೆ ಕೋಪ ಬಂದು ನಾನು ಹೊಡ್ದೆ. ನಾನಾಗೆ ಬೇಡ್ಕೊಳ್ಳೋದ್ನ ಕೂಡ ಅವನು ಕಿವಿಗೆ ಹಾಕಿಕೊಳ್ದೆ ಕೋಪದಿಂದ ಇಲ್ಲಿಂದ ಹೊರಟೋದ. ಯಾಕಮ್ಮ ನಮ್ಗೆ ಈ ರೀತಿ ಆಲೋಚನೆ? ಸುಮ್ನೆ ನಮ್ಗೆ ತಲೆನೋವು ಬರೋದ್ ಬೇಡ. ಬಾಮ್ಮ, ನಮ್ ಕೆಲ್ಸ ನಾವು ನೋಡ್ಕೊಳ್ಳೋಣ. ಅಯ್ಯೋ ಅಜ್ಜಿ, ಯಾದಗಿರಿ ಮಾತ್ರ ಅಲ್ಲ, ಇನ್ನು ಯಾವನೇ ಬಂದ್ರು ಕೂಡ ನನ್ನ ಏನು ಮಾಡಕ್ಕಾಗಲ್ಲ. ನಾನು ಇಲ್ಲೇ ಅಂಗಡಿಯಲ್ಲಿ ವ್ಯಾಪಾರ ಮಾಡೋದು. ನೀವೇನ್ ಚಿಂತೆ ಮಾಡ್ಬೇಡಿ, ಹೋಗಿ ಮನೆಗೆ. ನಾನ್ ಮಾತ್ರ ನಿನ್ನ ಬಿಟ್ಟು ಎಲ್ಲಿಗೂ ಹೋಗೋದ್ಲ, ಇಲ್ಲೇ ಇರ್ತೀನಿ. ಯಾದಗಿರಿ ಜೊತೆ ನೀನ್ ಜಗಳ ಮಾಡೋದು ನನಗೆ ಇಷ್ಟ ಇಲ್ಲಮ್ಮ. ಹಾಗೆ ಹೇಳ್ತಾ ಇದ್ದಂಗೆ ಯಾದಗಿರಿ ಪುರೋಹಿತರನ್ನು ಕರೆದುಕೊಂಡು ಕೈಯಲ್ಲಿ ತಾಳಿ ಹಿಡ್ಕೊಂಡು ಚಂದ್ರಿಕನ ಬಳಿ ಬಂದ. ಚಂದ್ರಿಕನಿಗೂ ಅವಳ ಅಜ್ಜಿಗೂ ಆ ತಾಳಿಯನ್ನು ನೋಡಿದ ತಕ್ಷಣ ವಿಷಯವೆಲ್ಲ ಅರ್ಥವಾಯಿತು. ನೋಡಮ್ಮ, ಇಲ್ಲಿಂದ ಹೊರಟೋಗೋ, ಬಲವಂತವಾಗಿ ತಾಳಿ ಕಟ್ಟಕ್ಕೆ ಬಂದಿದ್ದಾನೆ. ಎಲ್ಲಿಗೆ ಓಡಿ ಹೋಯ್ತಾಳೆ ಪುರೋಹಿತರೆ? ನೀವು ಹೋಗಿ ಮಂತ್ರವನ್ನು ಹೇಳಿ. ಹಾಗೆ ಅಂತ ಯಾದಗಿರಿ ಚಂದ್ರಿಕನ ಕುತ್ತಿಗೆಗೆ ತಾಳಿ ಕಟ್ಟಿದ. ಹೀಗೆ ಪುರೋಹಿತರು ಮಂತ್ರವನ್ನು ಹೇಳ್ತಾ ಇದ್ದಂಗೆ ಚಂದ್ರಿಕಾ ಬೇಡ ಬೇಡ ಅಂತ ಬೇಡಿಕೊಂಡ್ರು ಕೂಡ ಯಾದಗಿರಿ ತಾಳಿಯನ್ನು ಕಟ್ಟಿದ. ಚಂದ್ರಿಕಾ ಆ ತಾಳಿಯನ್ನು ನೋಡಿ ಕೈಯಲ್ಲಿ ಹಿಡ್ಕೊಂಡು ಕಣ್ಣೀರಾಗ್ತಿದ್ಲು. ಯಾದಗಿರಿ ಅಜ್ಜಿನ ನೋಡಿ, ಏನ್ ಅಜ್ಜಿ ನೋಡ್ತಾ ಇದ್ದೀರಾ? ನಿಮ್ಮ ಮೊಮ್ಮಗಳನ್ನ ನನ್ ಮನೆಗ್ ಕಳ್ಸುವ ಕೆಲ್ಸವನ್ನು ನೋಡಿ ಅಂತ ಹೇಳಿದಾಗ ಶಾರದಮ್ಮ ಅವನನ್ನು ಕೋಪದಿಂದ ನೋಡಿದ್ರು. ಸರಿಯಾದ ಅದೇ ಸಮಯಕ್ಕೆ ಸಾಫ್ಟ್ವೇರ್ ತಂಗಿ ಫೇಮಸ್ ಮ್ಯಾರೇಜ್ ಬ್ರೋಕರ್ ಅನ್ನು ನೋಡ್ಲಿಕ್ಕೆ ಬಂದಿದ್ಲು. ಮುಂದೆ ಏನ್ ನಡೀತು ಅಂತ ಬಡ ಅಕ್ಕ ತಂಗಿಯ ಮದುವೆ 2ನೇ ಭಾಗದಲ್ಲಿ ನೋಡೋಣ. ಇದುವೇ ಈ ದಿನದ ಕತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಊರಿನಲ್ಲಿರುವ ನದಿಯ ದಡದಲ್ಲಿ ಅಕ್ಕ ತಂಗಿಯರಾದ ಚಂದ್ರಿಕಾ ಹರಿತಾ ಇಬ್ಬರು ಕೂತ್ಕೊಂಡು ಪಾತ್ರೆ ತೊಳ್ಕೊಂಡು ಬಟ್ಟೆಯನ್ನು ಒಗಿತಾ ಇದ್ರು. ಅವರು ಹೆಸರಿಗೆ ಮಾತ್ರ ಅಕ್ಕ ತಂಗಿಯರು. ಊಟ ಮಾಡುವ ಸಮಯದಲ್ಲಿ ಅವರಿಬ್ಬರು ತಾಯಿ ಮಗಳ ಹಾಗೆ ಇರ್ತಿದ್ರು. ಇಷ್ಟವಿಲ್ಲದ ವಿಷಯ ಮಾತಾಡುವಾಗ ಅತ್ತೆ ಸೊಸೆ, ಮಲ್ಕೊಂಡು
ಕಥೆಯನ್ನು ಮಾತನಾಡುವಾಗ ಅಕ್ಕ ತಂಗಿಯರು ಹೀಗೆ ಒಂದೊಂದು ವಿಧದಲ್ಲಿ ಒಂದೊಂದು ತರ ಇದ್ರು. ಅಕ್ಕ, ಮನೆಯಲ್ಲಿ ಹಣ ಇದೆ ಅಲ್ವಾ? ಇದೆ ತಂಗಿ. ಇವಾಗ ಇದ್ದಕ್ಕಿದ್ದಂಗೆ ಹಣದ ಯೋಚನೆ ಯಾಕೆ ಬಂತು? ಅಕ್ಕ, ನಾವು ಒಂದು ಸೀಲಿಂಗ್ ಫ್ಯಾನ್ ತಗೊಳ್ಳೋಣ ಅಕ್ಕ, ಮಧ್ಯಾಹ್ನದ ಸಮಯದಲ್ಲಿ. ಏನಮ್ಮ, ಮನೇಲಿ ಇರ್ಲಿಕ್ಕಾಗ್ತಿಲ್ವಾ? ಹೌದಕ್ಕ, ಮನೆಯಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ. ಅದೇ ಸೀಲಿಂಗ್ ಫ್ಯಾನ್ ಇದ್ರೆ ಮನೆಯಲ್ಲಿ ತಂಪಾಗಿರುತ್ತಾ? ನಾನು ಮನೇನ ತಂಪಾಗಿರುವ ಹಾಗೆ ಮಾಡ್ತೀನಿ. ತಂಪಾಗಿರುವ ಹಾಗೆ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನು, ಫ್ರಿಡ್ಜ್ ಇಂದ ಐಸ್ನ ತೆಗೆದು ಅದಕ್ಕೆ ಕಟ್ಟಿ ಬಿಡ್ತೀಯಾ ಅಥವಾ ನೀರಾಕಿ ಚೆಲ್ತೀಯಾ? ಅಕ್ಕ, ನೀನ್ ಮೊದ್ಲು ಸೀಲಿಂಗ್ ಫ್ಯಾನ್ ನ ತಗೋ, ಆಮೇಲೆ ನಾನ್ ಏನ್ ಮಾಡ್ತೀನಿ ಅಂತ ನೀನೇ ನೋಡ್ತೀಯ ಅಲ್ವಾ? ಸಾಕು ಕಣೆ, ಫೋರ್ಸ್ ಕೊಟ್ಟಿದ್ದು. ಮನೇಲಿರೋದು ಆ 2,000 ರೂಪಾಯಿ ಮಾತ್ರ. ಏನಾದ್ರೂ ಖರ್ಚಿಗೆ ಬೇಕಾಗುತ್ತೆ ಅಂತ ಇಟ್ಟಿದೀನಿ. ಇಲ್ಲಿ ನೋಡೆ, ಆ 2,000 ರೂಪಾಯಿನ ಹಾಗೆ ಇಟ್ಕೊಳ್ಳೋಣ. ಹಗಲಿಡಿ ಮರದಡಿಯಲ್ಲಿ ಕೂರೋಣ, ರಾತ್ರಿ ಸಮಯದಲ್ಲೇ ಹೊರಗಡೆ ಮಲ್ಕೊಳ್ಳೋಣ. ಹಾಗೆ ಮಾಡ್ತಾ ಬಂದ್ರೆ ಈ ಬಿಸಿಲು ಕಾಲ ನಮ್ಗೆ ದೊಡ್ಡ ವಿಷಯವಾಗಿ ಗೊತ್ತಾಗಲ್ಲ ಕಣೆ. ಅಕ್ಕ, ಫ್ಯಾನ್ ಕೂಡ ತಗೊಳಕ್ಕೆ ಆಗದಿರುವಷ್ಟು ನಾವು ಬಡವರ ಅಕ್ಕ? ಇಲ್ಲ ತಂಗಿ, ನಾವು ದೊಡ್ಡ ಶ್ರೀಮಂತರೆ. ನಮ್ಮ ಪ್ರೀತಿನೇ ನಮಗೆ ಹಣ, ನಮ್ಮ ಮನೆನೇ ಮೈಸೂರ್ ಪ್ಯಾಲೇಸ್. ಹೌದು ಕಣಮ್ಮ, ನೀನಾಗೆ ಹೇಳ್ತಾ ಇರುವಾಗ ತುಂಬಾನೇ ಸಂತೋಷ ಆಗ್ತಾ ಇದೆ. ಹೀಗೆ ಅಕ್ಕ ತಂಗಿಯರಿಬ್ಬರು ಸಂತೋಷದಿಂದ ಮಾತಾಡ್ತಾ ಇರುವಾಗ ಆ ನೀರಿನಲ್ಲಿ ಒಂದು ಹಸಿ ಹುಲ್ಲಿನ ಕಟ್ಟು ತೇಲುತ್ತಾ ಬರುವುದನ್ನು ನೋಡಿ, ಅಕ್ಕ, ಹಸಿ ಹುಲ್ಲು ತೇಲ್ಕೊಂಡ್ ಬರ್ತಿದೆ. ಏನಿದು? ಹೀಗೆ ಬಿಸಿಲು ಕಾಲದಲ್ಲಿ ಹಸಿ ಹುಲ್ಲು ನೋಡೋದೇ ಆಶ್ಚರ್ಯ. ಹಾಗಿರುವಾಗ ಇವಾಗ ಹಸಿರು ಹುಲ್ಲು ಎಲ್ಲಿಂದ ಬಂತು? ಮಳೆನೇ ಇಲ್ದೆ ಎಲ್ಲನೂ ಒಣಗೋಗಿದೆ. ಅಕ್ಕ, ಅದು ಹೇಗೆ ಸಿಕ್ಕಿದ್ರೆ ಏನಕ್ಕ? ಇವಾಗ ನಮ್ ಕಣ್ಣಿಗೆ ಸಿಕ್ತಲ್ವಾ? ಸರಿ ಬಾ, ಅದನ್ನ ನಾವು ಎತ್ಕೊಂಡೋಗೋಣ ಮನೆಗೆ. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಆ ಹುಲ್ಲು ಅವರ ಪಕ್ಕಕ್ಕೆ ಬಂತು. ಅಕ್ಕ ತಂಗಿಯರಿಬ್ಬರು ಆ ಹುಲ್ಲನ್ನು ಎತ್ತಿ ಬದಿಗೆ ಇಟ್ರು. ತಂಗಿ, ಈ ಹಸಿ ಹುಲ್ಲುನ ಎಂತ ಮಾಡ್ತೀಯಾ? ಹಾಗೆ ಹೇಳ್ಬೇಡಕ್ಕ, ಇದಕ್ಕೆ ಎಷ್ಟೊಂದು ಮೌಸಿದೆ ಅಂತ ಗೊತ್ತಾ? ತಗೊಂಡೋಗಿ ಪಂಚಾಯತ್ ಆಫೀಸ್ ಹತ್ರ ಇಟ್ಟು ಮಾರಿದ್ರೆ ಕಡಿಮೆ ಅಂದ್ರೆ ನಮಗೆ ಒಂದು 10,000 ಬರ್ಬೋದು. ಆಮೇಲೆ ಆ 10,000ದಲ್ಲಿ ನಾವು ಕೂಲರ್ನ ತಗೊಂಡು ಮನೆಯಲ್ಲಿ ತಂಪಾಗಿ ನಿದ್ರೆ ಮಾಡ್ಬೋದು. ಅದೇ ಸಮಯಕ್ಕೆ ನೀರಿಗೋಸ್ಕರ ಬಂದಂತಹ ವೀರಯ್ಯನ ನೋಡಿದ್ರು. ವೀರಯ್ಯನ ಅವರು ದೊಡ್ಡಪ್ಪ ಅಂತ ಕರಿತಾ ಇದ್ರು. ಹಾಗಾಗಿ, ದೊಡ್ಡಪ್ಪ. ಹೇಳಿ ಅಮ್ಮ. ದೊಡ್ಡಪ್ಪ, ಈ ಹುಲ್ನ ತಗೊಂಡು ಮನೆಗೆ ಹೋಗಿ. ಹಸುಗಳಿದೆ ಅಲ್ವಾ, ಹಸುಗಳಿಗೆ ಹಾಕಿದ್ರೆ ಹಸುಗಳು ಚೆನ್ನಾಗಿ ಹಾಲು ಕೊಡುತ್ತೆ. ವೀರಯ್ಯ ಆ ಹಸಿ ಹುಲ್ಲನ್ನು ನೋಡ್ತಾನೆ ಕೂತಿದ್ದ. ಹೌದು, ಈ ಹಸಿ ಹುಲ್ಲು ನಿಮಗೆ ಎಲ್ಲಿಂದಮ್ಮ ಸಿಕ್ತು? ಅಯ್ಯೋ ದೊಡ್ಡಪ್ಪ, ಈ ಹುಲ್ಲು ಎಲ್ಲಿಂದ ಬಂದ್ರೆ ನಿಮಗೇನು? ಇದನ್ನ ತಗೊಂಡೋಗಿ ಹಸುಗೆ ಹಾಕಿದ್ರೆ ಹಸು ನಿಮಗೆ ಹಾಲು ಕೊಡುತ್ತೆ, ಒಳ್ಳೆ ನಿಮ್ಗೆ ಲಾಭ ಬರ್ಬೋದು. ಇದು ಬಿಸಿಲು ಕಾಲ ಆದ ಕಾರಣ ಈ ಊರಲ್ಲಿ ಮಾತ್ರ ಅಲ್ಲ, ಯಾವ ಊರಲ್ಲೂ ಕೂಡ ಯಾರು ಕೂಡ ಪೈರನ್ನು ಬಿತ್ತನೆ ಮಾಡ್ಲೇ ಇಲ್ಲ. ಹಾಗಿರುವಾಗ ಈ ಹುಲ್ಲು ನಿಮಗೆ ಎಲ್ಲಿಂದಮ್ಮ ಸಿಕ್ತು? ಬಿಸಿಲು ಕಾಲ ಅಂತ ಯಾರು ಕೂಡ ಬಿತ್ತನೆಯನ್ನು ಕೂಡ ಮಾಡ್ಲಿಲ್ಲ. ಹಾಗೆ ಇದ್ದು ಕೂಡ ಈ ಹಸಿ ಹುಲ್ಲು ಸಿಗ್ತಾ ಇದೆ ಅಂದ್ರೆ, ಅಯ್ಯೋ ದೊಡ್ಡಪ್ಪ, ನಾವಿಲ್ಲಿ ಕೂತ್ಕೊಂಡು ಬಟ್ಟೆ ಪಾತ್ರೆ ಒಗಿತಾ ಇರುವಾಗ ಈ ಹುಲ್ಲು ನೀರಲ್ಲಿ ಕೊಚ್ಕೊಂಡ್ ಬಂತು. ಇದ್ರಲ್ಲಿ ನೀವು ಯೋಚನೆ ಮಾಡಕ್ಕೆ ಏನಿದೆ ಹೇಳಿ? ಈ ಹಸಿ ಹುಲ್ಲು ನಮ್ಗೆ ಬೇಡವೇ ಬೇಡಮ್ಮ ಅಂತ ಹೇಳಿ ವೀರಯ್ಯ ಏನು ಮಾತನಾಡದೆ ನೀರನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ್ರು. ಏನಕ್ಕ ದೊಡ್ಡಪ್ಪ ಹಸಿ ಹುಲ್ನ ತಗೊಂಡೋಗಿ ಅಂತ ಹೇಳಿದ್ರೆ ಹೆದರ್ಕೊಂಡು ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಸರಿ ತಂಗಿ, ಅವರು ಬೇಡ ಅಂದ್ರೆ ಹೋಗ್ಲಿ, ಮೊದ್ಲು ನಾವು ನಮ್ಮ ಕೆಲ್ಸವನ್ನು ಮಾಡೋಣ. ಹಾಗೆ ಅಂತ ಹೇಳಿ ಅಕ್ಕ ಪಾತ್ರೆ ತೊಳೆದ್ರೆ ತಂಗಿ ಬಟ್ಟೆಯನ್ನು ಒಗಿತಾ ಇದ್ಲು. ಮೂಗಲ್ಲಿ ರಕ್ತ ಸುರಿಯುತ್ತಾ ಒಂದು ಗರ್ಭಿಣಿ ಹಸು ಚಂದ್ರಿಕಾ ಹರಿತನ ಮನೆ ಮುಂದೆ ಬಂದು ನಡೆಯಲು ಸಾಧ್ಯವಾಗದೆ ಕೆಳಗೆ ಮಲಗಿತ್ತು. ಅಕ್ಕ ತಂಗಿಯರಿಬ್ಬರು ಪಾತ್ರೆ ಮತ್ತು ಬಟ್ಟೆಯ ಮೂಟೆಯನ್ನು ತೆಗೆದುಕೊಂಡು ಮನೆಯ ಬಳಿ ಬಂದಾಗ ಮೂಗಲ್ಲಿ ರಕ್ತವನ್ನು ಸುರಿಸುತ್ತಾ ಗರ್ಭಿಣಿ ಹಸು ಒಂದು ಅವರ ಮನೆ ಮುಂದೆ ಮಲಗಿರುವುದನ್ನು ನೋಡಿ ಅವರಿಬ್ಬರು ಆಶ್ಚರ್ಯಪಟ್ರು. ಅವರ ತಲೆ ಮೇಲೆ ಇದ್ದ ಪಾತ್ರೆ ಮತ್ತು ಮೂಟೆಯನ್ನು ಕೆಳಗೆ ಇಟ್ಟು ಹಸುವಿನ ಬಳಿ ಬಂದು, ಅಕ್ಕ, ಆ ಹಸುವಿನ ಮೂಗಿನಿಂದ ರಕ್ತ ಬರ್ತಾ ಇದೆ. ಹೌದು ತಂಗಿ, ಆ ಹಸು ಗರ್ಭಿಣಿಯಾಗಿದೆ. ನೀನು ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಬಾ, ನಾ ಇಲ್ಲೇ ಇದ್ದು ಹಸುನ ನೋಡ್ಕೋತೀನಿ. ಸರಿ ಅಕ್ಕ. ಹಾಗೆ ಅಂತ ಹೇಳಿ ಹರಿತಾ ಡಾಕ್ಟರ್ನ ಕರ್ಕೊಂಬರ್ಲಿಕ್ಕೆ ಹೋದ್ಲು. ಚಂದ್ರಿಕಾ ಅಲ್ಲೇ ಕೂತ್ಕೊಂಡು ಹಸುನ ನೋಡ್ತಾ ಇದ್ಲು. ಏನ್ ನಡೀತು ಏನಾಯ್ತು ಅಂತಾನೆ ಗೊತ್ತಿಲ್ಲ. ಹಸುನ ನೋಡಿದ್ರೆ ಗರ್ಭಿಣಿಯಾಗಿದೆ. ಅಯ್ಯೋ ದೇವ್ರೆ, ಈ ಹಸುಗೆ ಏನಾಯ್ತು ಅಂತ ಗೊತ್ತಿಲ್ವೇ ದೇವ್ರೆ. ಈ ಹಸುಗೂ ಅದರ ಹೊಟ್ಟೆಯಲ್ಲಿರುವ ಅದರ ಮರಿಗಳಿಗೂ ಏನೂ ಆಗ್ಬಾರ್ದು. ನಾಳೆ ನಿನ್ನ ದೇವಸ್ಥಾನಕ್ಕೆ ಬಂದು ಕೈ ಮುಗಿತೀನಿ ಅಂತ ಹೋಗಿ ಹಸುವಿನ ಡಾಕ್ಟರ್ ಅನ್ನು ಕರ್ಕೊಂಡ್ಬಂದ್ರು. ಡಾಕ್ಟರ್ ಬಂದು ಹಸುವನ್ನು ನೋಡಿ ಹಸುಗೆ ಇಂಜೆಕ್ಷನ್ ಅನ್ನು ಹಾಕಿದ್ರು. ಈ ಹಸುವಿನಿಂದ ತುಂಬಾನೇ ರಕ್ತ ಹೋಗಿದೆ. ಯಾರೋ ದುಷ್ಟರು ಹಸು ಕುಡಿಯುವ ನೀರಿನಲ್ಲಿ ಮದ್ದನ್ನು ಬೆರೆಸಿದ್ದಾರೆ. ಮಾತು ಕೇಳಿ ಹರಿತಾ ಮತ್ತು ಚಂದ್ರಿಕಾ ಆಶ್ಚರ್ಯಪಟ್ರು. ಈ ಹಸು ಬದುಕೋದು ತುಂಬಾ ಕಷ್ಟನೇ. ಹಾಗೆ ಬೆಳಿಗ್ಗೆ ಕಣ್ ತೆರೆದು ನೋಡಿದ್ರೆ
ಹಸಿ ಹುಲ್ಲು ಎಲ್ಲಾದ್ರೂ ಇದ್ರೆ ತಂದು ಕೊಡಿ. ಅದಕ್ಕೆ ಹುಲ್ಲನ್ನು ತಿನ್ನಲು ಸಾಧ್ಯವಾಗದಿದ್ದರೆ ಅದರ ರಸವನ್ನು ತೆಗೆದುಕೊಡಿ. ಆ ಮಾತು ಕೇಳಿ ಅಕ್ಕ ತಂಗಿಯರಿಬ್ಬರು ಕಣ್ಣೀರಾಕಿದ್ರು. ನಾನು ಮಾಡದೆಲ್ಲ ಮಾಡಿದೀನಿ, ಇನ್ನು ದೇವರು ಬಿಟ್ಟ ದಾರಿ. ಪಾಪ ಅದರ ಹೊಟ್ಟೆಯಲ್ಲಿ ಬೇರೆ ಮರಿಗಳಿವೆ. ಒಂದು ಮರಿ ಮಾತ್ರ ಅಲ್ಲ, ಅದರ ಹೊಟ್ಟೆಯಲ್ಲಿ 2 ಮರಿಗಳಿವೆ. ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಡಾಕ್ಟರ್, ಹಾಗೆ ಅಂತ ಹೇಳಿ ಗೋಪಾಲಾದ ಡಾಕ್ಟರ್ ಅಲ್ಲಿಂದ ಹೊರಟು ಹೋದ್ರು. ಹೀಗೆ ಅವರಿಬ್ಬರು ಕತ್ತಲಾಗುವ ತನಕ ಹಸುವಿನ ಬಳಿ ಇದ್ದು ನೋಡ್ತಾ ಇದ್ರು. ಹೀಗೆ ಕತ್ತಲಾಯಿತು. ಚಂದ್ರಿಕಾ ಹರಿತ ಊಟವನ್ನು ಕೂಡ ಮಾಡದೆ ಹಸುವಿನ ಬಳಿಯೇ ಇದ್ರು. ನಂತರ ಹಸುವಿಗೆ ಒಂದು ಬಟ್ಟೆಯನ್ನು ತಂದು ಒದಿಸಿದ್ರು. ಹಸುವಿನ ಬಳಿಯೇ ತುಂಬಾ ಚಿಂತೆಯಿಂದ ನೋಡ್ತಾನೇ ಇದ್ರು. ಹೀಗೆ ಆ ದಿನ ಕಳೆಯಿತು. ಮರುದಿನ ಬೆಳಿಗ್ಗೆ ಆದ ತಕ್ಷಣ ಹಸು ಕಣ್ತೆರೆದು ನೋಡಿತು. ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಸಂತೋಷವನ್ನು ಪಟ್ರು. ಅಕ್ಕ, ನೀನು ಈ ಹಸುನ ನೋಡ್ಕೋ, ಡಾಕ್ಟರ್ ಹೇಳಿದ್ರಲ್ವಾ ಹುಲ್ಲು ಕೊಡ್ಬೇಕು ಅಂತ, ನಾನೋಗಿ ಆ ಹುಲ್ನ ತರ್ತೀನಿ. ಸರಿ ಹರಿತಾ, ಹುಷಾರಾಗಿ ಹೋಗಿ ಬಾ. ಹಾಗೆ ಅಂತ ಹೇಳಿದ ತಕ್ಷಣ ಹರಿತಾ ಹುಲ್ ತಗೊಂಬರ್ಲಿಕ್ಕೆ ಹೋದ್ಲು. ಚಂದ್ರಿಕಾ ಹಸುವಿನ ಬಳಿಯೇ ಇದ್ಲು. ಇಲ್ ನೋಡು ಹಸು, ನೀನೇನು ಚಿಂತೆ ಮಾಡ್ಬೇಡ, ನಾವಿಬ್ರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ನಿನ್ನ ಹೊಟ್ಟೆಯಲ್ಲಿ 2 ಕರುಗಳು ಮರಿ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಹಾಗೆ ಅಂತ ಮಾತಾಡ್ತಾ ಇದ್ದಾಗಾನೆ ಹರಿತಾ ಹುಲ್ಲನ್ನು ತೆಗೆದುಕೊಂಡು ಬಂದು ಹಸುವಿನ ಬಳಿ ಇಟ್ಲು. ಹಸು ಹುಲ್ಲನ್ನು ಸ್ವಲ್ಪ ತಿಂದಿತ್ತು. ಆನಂತರ ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಸಂತೋಷ ಪಟ್ರು. ಅಕ್ಕ, ಹಸು ಹುಲ್ಲು ತಿಂತಾ ಇದೆ ಅಂದ್ರೆ ಅದರ ಜೀವಕ್ಕೆ ಏನು ಅಪಾಯ ಇಲ್ಲ ಅಂತ ತಾನೇ ಅಕ್ಕ ಅರ್ಥ? ಹೌದು ತಂಗಿ, ಅದರ ಜೀವಕ್ಕೆ ಯಾವ ಅಪಾಯನೂ ಇಲ್ಲ. ಹೀಗೆ ಅಕ್ಕ ತಂಗಿಯರು ಮಾತಾಡ್ತಾ ಇರುವಾಗ ಹಸು ಮಾತನಾಡಿತು. ಇಲ್ಲಿ ನೋಡಿ ಅಮ್ಮ, ನನಗೆ ತುಂಬಾ ಹಸಿವಾಗ್ತಿದೆ, ಹುಲ್ಲು ಕೊಡಿ. ಆ ಮಾತನ್ನು ಕೇಳಿ ಅಕ್ಕ ತಂಗಿಯರಿಬ್ಬರು ಆಶ್ಚರ್ಯದಿಂದ ನೋಡಿದ್ರು. ನನಗೆ ತುಂಬಾ ಹಸಿವಾಗ್ತಾ ಇದೆ, ಸ್ವಲ್ಪ ಹುಲ್ಲಿದ್ರೆ ಹಾಕಿ ತಿಂತೀನಿ. ಹಾಗೆ ಅಂತ ಕೇಳಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ಸ್ವಲ್ಪ ಹುಲ್ಲನ್ನು ಹಾಕಿದ್ರು. ಹಸು ಕೂಡ ಹುಲ್ಲನ್ನು ತಿಂದಿತ್ತು. ತಂಗಿ ಬಾ, ನಾವು ಹೋಗಿ ಅಡಿಗೆ ಮಾಡೋಣ. ಹೌದಕ್ಕ, ನಿನ್ನೆಯಿಂದ ನಾವು ಊಟ ಮಾಡ್ಲಿಲ್ಲ, ನನಗೂ ತುಂಬಾ ಹಸಿವಾಗ್ತಿದೆ. ಬಾಕ, ಒಳಗೆ ಹೋಗಿ ಅಡಿಗೆ ಮಾಡೋಣ. ಹಾಗೆ ಹೇಳಿ ಅವರಿಬ್ಬರು ಮನೆಯೊಳಗೆ ಹೋದ್ರು. ಆ ನಂತರ ಹಸು ಹುಲ್ಲನ್ನು ತಿಂದು ಎದ್ದು ನಿಂತಿತ್ತು. ಆ ನಂತರ ಬಂಗಾರ ಹಸುವಾಗಿ ಬದಲಾಯಿತು. 2 ಕರುಗಳಿಗೆ ಜನ್ಮ ಕೊಟ್ಟಿತ್ತು. ಆ 2 ಕರುಗಳು ಕೂಡ ಒಂದಕ್ಕೊಂದು ಸಂತೋಷದಿಂದ ಆಟಾಡ್ತಾ ಇತ್ತು. ಅದನ್ನು ನೋಡಿ ಅಕ್ಕ ತಂಗಿಯರು ಆಶ್ಚರ್ಯಪಟ್ರು. ಹಸು ಚಿನ್ನವಾಗಿ ಬದಲಾಗಿ ಪಳಪಳ ಅಂತ ಹೊಳಿತಾ ಇತ್ತು. ಅಕ್ಕ, ಈ ಹಸು ಚಿನ್ನವಾಗಿ ಬದಲಾಗಿ ಪಳಪಳ ಅಂತ ಹೊಳಿತಾ ಇದೆ. ಹೌದು ತಂಗಿ, ಇದೇನು ಆಶ್ಚರ್ಯವಾಗಿದೆ. ಹಸುವೇನು ಚಿನ್ನವಾಗಿ ಬದಲಾಗಿರೋದು? ಅಲ್ಲೇ ಪಕ್ಕದಲ್ಲಿ 2 ಕರುಗಳು ಕೂಡ ಸಂತೋಷದಿಂದ ಆಟ ಆಡ್ತಾ ಇತ್ತು. ಕರುಗಳು ಹೀಗೆ ಸಂತೋಷದಿಂದ ಆಟ ಆಡುವುದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಸಂತೋಷ ಪಡುತ್ತಾ, ಅಕ್ಕ, ನಾವು ಕೂಡ ಚಿಕ್ಕವರಿದ್ದಾಗ ಹೀಗೆ ತಾನೇ ಆಟ ಆಡ್ತಾ ಇದ್ದೋ. ಹೌದು ಕಣೆ, ನಾನ್ ನಿನ್ನ ಹಿಡಿತಾ ಇರುವಾಗ ನೀನು ಔಟ್ ಆದಾಗ ನನ್ನ ನೋಡಿ ಅಳ್ತಾ ಇದ್ದೆ. ಹೌದಕ್ಕ, ಯಾವಾಗ ನೋಡಿದ್ರು ನೀನೇ ಗೆಲ್ತಾ ಇದ್ದೆ, ನಾನು ಸಿಕ್ಕಾಕೊಳ್ತಾ ಇದ್ದೆ ಅಲ್ವಾ, ಅದಕ್ಕೆ ನನಗೆ ಅಳು ಬರ್ತಿತ್ತು. ಹೀಗೆ ಅವರು ಮಾತಾಡ್ತಾ ಇರುವಾಗ, ಇಲ್ಲಿ ನೋಡಿ ಅಕ್ಕ ತಂಗಿಯರೇ, ಹಸಿ ಹುಲ್ಲನ್ನು ಕೊಟ್ಟು ನನ್ನನ್ನು ಕಾಪಾಡಿದ್ದೀರಾ. ಇನ್ ಮುಂದೆ ನಾನು ಎಲ್ಲೂ ಹೋಗದೆ ನಿಮ್ ಜೊತೆನೇ ಇರ್ತೀನಿ. ನಾನು ನಿಮಗೆ ಹಾಲನ್ನು ಕೊಡ್ತೀನಿ. ಆ ಹಾಲನ್ನು ಮಾರಾಟ ಮಾಡಿ ನೀವು ಸಂತೋಷವಾಗಿರಿ. ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾ ಮತ್ತು ಹರಿತಾ ಹಸುವಿನ ಹಾಲನ್ನು ಕರಿಯಲು ಬಂದ್ರು. ಹಾಲು ಚಿನ್ನವಾಗಿ ಬರ್ತಾ ಇತ್ತು. ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಸಂತೋಷ ಪಡುತ್ತಾ ಆ ಚಿನ್ನದ ಹಾಲನ್ನು ತಗೊಂಡೋಗಿ ಮಾರಿದ್ರು. ಇದರಿಂದ ಅವರಿಗೆ ಒಳ್ಳೆ ಲಾಭ ಕೂಡ ಬಂತು. ಹೀಗೆ ಆ ಹಾಲನ್ನು ಮಾರಿ ಅಕ್ಕ ತಂಗಿಯರಿಬ್ಬರು ಸಂತೋಷವಾಗಿದ್ರು. ಆ ಕರುಗಳನ್ನು ಕೂಡ ತುಂಬಾ ಸಂತೋಷದಿಂದ ನೋಡ್ಕೊಳ್ತಾ ಇದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.